ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಶುಕ್ರ, ಧನುಸ್ಸು ರಾಶಿಯಲ್ಲಿ ರವಿ, ಬುಧ ಹಾಗೂ ಕುಜರಿದ್ದಾರೆ. ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಮಾಂದಿಯು ಅಲ್ಲೇ ಉದಯ ಆಗಿದೆ ಈ ದಿವಸ. ಶನೈಶ್ಚರ ಚಂದ್ರನಿಂದ ದ್ವಿತೀಯದಲ್ಲಿ ಅಂದರೆ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಮತ್ತು ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಇದೇ ಗ್ರಹಸ್ಥಿತಿಯ ಮೇಲೆ ನಾನು ಆಗಲೇ ಹೇಳಿದ್ದು, ಈ ದಿವಸ ಹುಟ್ಟಿದವರಿಗೆ ಚಂದ್ರನಿಂದ ದ್ವಿತೀಯದಲ್ಲಿರ್ತಕ್ಕಂಥ ಶನೈಶ್ಚರನಿಂದ ಸುನಭ ಯೋಗ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಇರಲಿ. ಅಂತೂ ಈ ದ್ವಾದಶ ರಾಶಿಗಳಿಗೆ ಹೀಗೆ ಇರತಕ್ಕಂಥ ಗ್ರಹಸ್ಥಿತಿ ಏನನ್ನು ಫಲ ಕೊಡ್ತಾ ಇದೆ ಗಮನಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಚಂದ್ರ ಕರ್ಮಸ್ಥಾನದಲ್ಲಿದ್ದಾಗ ವಿಶೇಷವಾದ ಕಾರ್ಯಸಿದ್ಧಿ ಉಂಟಾಗುತ್ತೆ. ಆದರೆ ಅಂದರೆ ಅಲ್ಲಿ ತೊಡಕು ಅಂತ, ಅಲ್ಲಿ ಮಾಂದಿಯು ಉದಯಾಗಿದೆ. ಹೀಗಾಗಿ ಕಾರ್ಯಗಳಲ್ಲಿ ಮಾನಸಿಕವಾದ ಒತ್ತಡಕ್ಕೆ ಸಿಲುಕ್ತೀರ. ಕೆಲಸಗಳಾಗತ್ತೆ, ಹಿಂಸೆಯಿಂದ ಮಾಡದೆ ಮನಸ್ಸಿಂದ ಮಾಡಲಿಲ್ಲ ಈ ದಿವಸ ಅಂತಕ್ಕಂಥದ್ದು ಒಂದು ಏರ್ಪಾಡಾಗುತ್ತೆ. ಅದು ಸ್ತ್ರೀಯರಿಗೆ ಹೆಚ್ಚಿನ ಮಾನಸಿಕ ಒತ್ತಡ ಸೂಚಿಸ್ತಾ ಇದೆ. ಇನ್ನೊಬ್ಬರ ಒತ್ತಾಯಕ್ಕೆ ಕೆಲಸ ಕೆಲವೊಮ್ಮೆ ಹಾಗಾಗುತ್ತೆ. ಯಾರೋ ಹೇಳಿರ್ತಾರೆ, ನಿಮಗಿಷ್ಟ ಇರೋದಿಲ್ಲ, ಮಾಡಲೇಬೇಕಾಗುತ್ತೆ, ವಿಧಿ ಇಲ್ಲ, ನನಗೇನು ಕೆಲಸ ಮಾಡಬೇಕು, ಮಾಡ್ತೀನಿ, ಆ ಥರ ಈ ದಿವಸ ಕೆಲಸ ಮುಗಿಸ್ತೀರ. ಇನ್ನು ವ್ಯಾಪಾರಿಗಳಿಗೆ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಚೆನ್ನಾಗಿದೆ. ಈ ದಿವಸ ನಿಮ್ಮ ಸ್ನೇಹಿತರಿಂದ ಸಹಕಾರ ಕಾಣಬಹುದು, ಸಂಶಯ ಇಲ್ಲ. ಈ ದಿವಸ ಸ್ನೇಹಿತರಿಂದ, ಬಂಧುಗಳಿಂದ ಒಂದು ಸಹಾಯ ನಿರೀಕ್ಷೆ ಮಾಡಬಹುದು. ಪ್ರಾರ್ಥನೆಗೆ ದಿವಸ ನೋಡಿ, ಈ ವಿಘ್ನ ನಿವಾರಣೆಗೆ, ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ. ಈ ದಿವಸ ನಿಮ್ಮ ಭಾಗ್ಯಸ್ಥಾನದಲ್ಲಿ ಮಾಂದಿ ಉದಯಾಗಿದೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ತಾಯಿ ವಿಚಾರದಲ್ಲೂ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಮನಸ್ತಾಪಗಳು ಉಂಟಾಗೋದು, ತಾಯಿಗೆ ಅಸಮಾಧಾನ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ನಿಮ್ಮ ದಾಂಪತ್ಯ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ಸ್ನೇಹಿತರಿಂದ ಸಹಕಾರ ಇತ್ಯಾದಿ ಕಾಣಬಹುದು. ಸ್ವಲ್ಪ ನಷ್ಟ ಫಲವೂ ಇದೆ ಈ ದಿವಸ. ಒಂದು ಮುಖ್ಯವಾದದ್ದು, ಈ ಪ್ರಯಾಣದಲ್ಲಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇತ್ಯಾದಿ ಅವುಗಳ ತೊಂದರೆಯಿಂದ ನೀವೇನೋ ತೊಂದರೆ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸದಲ್ಲಿ ಒಂದು ನಿರಾಳತೆ ಕಾಣಬಹುದು, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಸ್ತ್ರೀಯರಿಗೆ ಹಣ ನಷ್ಟವನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವ ಲಕ್ಷಣ ತುಂಬ ಹೆಚ್ಚಾಗಿದೆ. ಸಮಾಧಾನ ಬೇಕು. ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ದಿವಸ ಮಾತು ಕಠಿಣವಾಗಿಬಿಡುತ್ತೆ. ತನ್ಮೂಲಕ ಕೆಲಸಗಳ ಅದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ದಿವಸ. ಮಾತಾಡುವಾಗ ಮೃದುವಾಗಿ ಮಾತಾಡಿ. ಎಷ್ಟೇ ಕಷ್ಟ ಅಂಥ ಪರಿಸ್ಥಿತಿ ಬಂದರೂ ತಾಳ್ಮೆ ಬೇಕು ಈ ದಿವಸ. ಇನ್ನು ಉಳಿದ ಹಾಗೆ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರೋ ಲಕ್ಷಣ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಲಕ್ಷಣ ಕೂಡ ಇದೆ. ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ತುಂಬ ಸಹಾಯ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಕೂಡ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಮತ್ತು ವ್ಯಾಪಾರದಲ್ಲಿ ಮೋಸ ಸಾಧ್ಯತೆ, ನಂಬಿಸಿ ಮೋಸ ಅಂತೀವಲ್ಲ, ಆ ರೀತಿಯ ಆಗುವ ಸಾಧ್ಯತೆ ಇದೆ. ಹುಷಾರಾಗಿರಬೇಕು. ಇನ್ನು ವಿದೇಶ ಪ್ರಯಾಣಕ್ಕೆ ತೊಂದರೆ ಸೂಚಿಸ್ತಾ ಇದೆ. ಸ್ವಲ್ಪ ವಿಘ್ನ ಬರೋದು ಅಥವಾ ಇನ್ನೇನು ಪೋಸ್ಟ್ಪೋನ್ ಆಗೋದು, ಈ ಥರದ ಲಕ್ಷಣ ಇದೆ. ಕೆಲಸಕ್ಕೆ ತೊಂದರೆ ಇಲ್ಲ. ವೃತ್ತಿಯಲ್ಲಿ ಅನುಕೂಲಗಳನ್ನು ಕಾಣಬಹುದು, ಸಂಶಯ ಇಲ್ಲ. ಈ ದಿವಸ ನೀವು ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ, ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾನೆ. ಮಿತ್ರಕ್ಷೇತ್ರವೇ, ತೊಂದರೆ ಇಲ್ಲ, ಒಳ್ಳೆಯದು. ಬುದ್ಧಿ ಬಲದಿಂದ ಕಾರ್ಯ ಸಾಧನೆ ಉಂಟಾಗುತ್ತೆ. ಆದರೆ ಸ್ತ್ರೀಯರಿಗೆ ನಷ್ಟ ಸೂಚಿಸ್ತಾ ಇದೆ. ಸ್ವಲ್ಪ ಸಾಲ ಮಾಡಿ ಆದರೂ ಇನ್ನೇನೋ ಕೆಲಸ ನಿಭಾಯಿಸಬೇಕು ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಸಾಲದ ತಂಟೆಗೆ ಹೋಗೋದು ಒಳ್ಳೆಯದಲ್ಲ. ಇನ್ನು ದಿವಸ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ಕೂಡ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ಹರಳಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಚಂದ್ರ ಪಂಚಮದಲ್ಲಿದ್ದಾನೆ, ಮಾಂದಿಯುಕ್ತಾನೆ. ಹೀಗಾಗಿ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಖಿನ್ನತೆ, ಮಕ್ಕಳ ಸಲುವಾಗಿ ಉದರ ಬಾಧೆ ಕೂಡ ಸೂಚಿಸ್ತಾ ಇದೆ. ಮತ್ತು ಯಾವುದಾದ್ರು ಮೇಜರ್ ಡಿಸಿಷನ್ ತೊಗೊಳ್ಳುವಾಗ ನಿಮಗೆ ಆಗೋದಿಲ್ಲ. ಈ ದಿವಸ ದ್ವಂದ್ವತೆ ಉಂಟಾಗುವ ಲಕ್ಷಣ ಇದೆ. ಹೀಗಾಗಿ ಕೆಲಸವನ್ನು, ಮುಖ್ಯವಾದದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೆಯದು.
ಇನ್ನು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲಿ ಅವಕಾಶಗಳಾಗುತ್ತೆ, ಸಹೋದ್ಯೋಗಗಳ ಸಹಕಾರ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.